ಮಾವೇಗ ಪ್ರಿಯಾ ಸ್ವಾಮಿ ಬಾವೇಗ ಮನಮೋಹನ ಪ್ರಿಯ ಬಾವೇಗ ಮನಮೋಹನ ಬಾವೇಗ ಮನಮೋಹನ ಬಂದಿರಾ? ಆಹಾ ಪ್ರಿಯ ಬಾವೇಗ ಮನಮೋಹನ ಸ್ವಾಮಿ ಬಾವೇಗ ಮನಮೋಹನ ಬಾವೇಗ ಪ್ರಿಯ ಬಾವೇಗ ಸ್ವಾಮಿ ಬಾವೇಗ ಮನಮೋಹನ. ವಾಸುದೇವ್, ಯುದ್ಧವು ನಿಶ್ಚಯವಾಯಿತು. ನಾನು ಮೊದಲೇ ಹೇಳಿರಲಿಲ್ಲವೇ ಯುದ್ಧವೆಂದರೆ ನಿಮ್ಮ ಹೃದಯವು ನಲಿಯುವುದೆಂದು? ಉಪಾಯವಿಲ್ಲ ಪ್ರಿಯತಮೆ, ಯುದ್ಧವೆಂದು ಅನಿವಾರ್ಯ. ಆದರೆ ಇದೆಂತಹ ಯುದ್ಧ? ವಿಶ್ವ ಸೃಷ್ಟಿಯಲ್ಲಿ ಇದುವರೆಗೂ ಎಲ್ಲಿಯೂ ನಡೆಯದಂತಹ ಅಚಿಂತ್ಯ ಹತ್ಯಾಕಾಂಡ. ಒಂದು ಕಡೆ ಕೌರವರದು 11 ಅಕ್ಷೌಹಿಣಿ ಸೈನ್ಯದಳ. ಭೀಷ್ಮ, ದ್ರೋಣ, ಕೃಪ, ಅಶ್ವತ್ಥಾಮ, ಶಲ್ಯ, ಶಕುನಿ ಮುಂತಾದ ಅಪ್ರತಿಮ ವೀರರು. ಇನ್ನೊಂದು ಕಡೆ ಪಾಂಡವರದು 7 ಅಕ್ಷೌಹಿಣಿ ಸೈನ್ಯ. ಈ ಯುದ್ಧವು ಮುಗಿದ ಮೇಲೆ ಈ ಮಾನವ ಜೀವರಾಶಿಯಲ್ಲಿ ಅದೆಷ್ಟು ಜನ ಜೀವಂತವಾಗಿ ಉಳಿಯುವರು? ಯುದ್ಧ ಯುದ್ಧ, ಪ್ರಪಂಚದ ಅನಂತ ಪ್ರಳಯ, ಅಸೀಮ ಧ್ವಂಸ. ಪ್ರೇಮ
ಕೋಮಲಾಂಗಿ ವಿಫಲವಾಯ್ತೆ. ಸಮಾಧಾನ ಭೇದವೆಲ್ಲ ಕೋಮಲಾಂಗಿ ವಿಫಲವಾಯ್ತೆ. ಸಮರದಂಡವಿಂದು ಧರಣಿ ಪಾಪಹಾರಿಣಿ ಕಾಂತೆ ಪಾಪಹಾರಿಣಿ ಕಾಂತೆ ಪಾಪಹಾರಿಣಿ. ಧರ್ಮರಾಜ ಸ್ಥಾಪನೆಗೆ ಧರ್ಮಯುದ್ಧವಿಂದೊದಗಿ. ಧರ್ಮರಾಜ ಸ್ಥಾಪನೆಗೆ ಧರ್ಮಯುದ್ಧವಿಂದೊದಗಿ. ಕರ್ಮಭೂಮಿ ಭಾರತವು ಧನ್ಯ ಮಾಡುತ್ತೆ ಕಾಂತೆ ಧನ್ಯ ಮಾಡುತ್ತೆ ಕಾಂತೆ ಧನ್ಯ ಮಾಡುತ್ತೆ. ಭಯವಿದೇಕೆ ಕಾಂತೆ ಶಾಂತೆ ಪ್ರೇಮ ಪೂಜಿತೆ ಕಾಂತೆ ಪ್ರೇಮ ಪೂಜಿತೆ ಪ್ರೇಮ ಪೂಜಿತೆ ಪ್ರೇಮ ಪೂಜಿತೆ. ಪ್ರಭು, ಮಾನವ ಲೋಕವನ್ನು ಪ್ರಳಯಾವರ್ತದಿಂದ ರಕ್ಷಿಸು. ಅಧರ್ಮದ ಆಕ್ರಮಣದಿಂದ ಧರ್ಮವು ರೂಪುಗಿಡಲೇಕೆ? ಶಾಂತಿ ಸಂಧಾನಕ್ಕಾಗಿ ತಾವು ಪ್ರಯತ್ನಿಸಬಾರದೆ ಪ್ರಿಯ? ಶಾಂತಿಯಿಂದ ಸೃಷ್ಟಿಯು ವಿಕಾಸವಾಗುವುದಿಲ್ಲ ಪ್ರೇಯಸಿ. ಪುರಾತನ ಹಳಿವೆ ನೂತನ ಆವಿಷ್ಕಾರ. ಯುದ್ಧವೆಂದು ಅವಶ್ಯಕ. ಆದರ ಯುದ್ಧದಲ್ಲಿ ನಾನು ನೂತನ ಜಗತ್ತೊಂದನ್ನು ನಿರ್ಮಿಸುವೆನು. ನನ್ನ ಸಮರ ಗೀತೆಯು ಮಾನವರಿಗೆ ಧರ್ಮದ ಪರಾಕಾಷ್ಠೆಯನ್ನು ಬೋಧಿಸುವುದು. ವೀರರ ರಕ್ತದಿಂದ ಈ ಪೃಥ್ವಿಯ ಕಲ್ಮಶವನ್ನು ತೊಳೆಯುವೆನು. ಕುರುಕ್ಷೇತ್ರದ ಧೂಳಿಯ ಒಂದೊಂದು ಕಣವನ್ನು ರಕ್ತರಸದಿಂದ ತೋಯಿಸಿ ವೀರ ದರ್ಪದಿಂದ ಸುಸಜ್ಜಿತವಾಗಿ ಮಾಡಿ ಪುಣ್ಯದ ಬೀಜವೊಂದನ್ನು ನೆಡುವೆನು. ಆ ಬೀಜವು ಅಂಕುರಿಸಿ ದರ್ಶನ, ವಿಜ್ಞಾನ, ಧರ್ಮ, ರಾಜನೀತಿ ಮುಂತಾದ ಅನರ್ಘ್ಯ ಫಲಪುಷ್ಪಗಳನ್ನು ಈ ಜಗತ್ತಿಗೆ ನೀಡುವುದು. ಸ್ವಾಮಿ, ನಿಮ್ಮ ಸ್ಪರ್ಶವು ಮೃತ ಸಂಜೀವಿನಿಯು. ಆ ದೃಷ್ಟಿ ಮಾತ್ರದಿಂದಲೇ ಇಡೀ ಜಡ ಜಗತ್ತನ್ನು ಜೀವಂತವಾಗಿ ಮಾಡಬಲ್ಲಿರು ನೀವು. ಅದರಲ್ಲಿದು ಈ ರಕ್ತಪಾತದ ಅವಶ್ಯಕತೆ ಆದರೆ ಏಕೆ ಪ್ರಿಯ? ಪ್ರಮೇಯಾನಂದವೇ ಇಹಲೋಕ ಮದಿಸಿದ ಜನರ ತುಳಿಯುವೆ ಬೋಧಕ. ಪ್ರಮೇಯಾನಂದವೇ ಇಹಲೋಕ ಮದಿಸಿದ ಜನರ ತುಳಿಯುವೆ ಬೋಧಕ. ಈ ಭಯವೇಕೆ ಪ್ರಿಯ ಸತಿ ಕಾಂತೆ? ಈ ಭಯವೇಕೆ ಪ್ರಿಯ ಸತಿ ಕಾಂತೆ? ಕಲುಷಿತ ಸುಡುವೆ ಮರುಗುವೆ ಏಕೆ?
ಕಲುಷುತ ಸುಡುವೆ ಮರುಗುವೆ ಏಕೆ ಭ್ರಮೆಯಾನಂದವೇ ಇಹಲೋಕ. ಆಸೆಯು ಕವಿಯೇ ದೂಷಿಪ ಕೌರವ, ಆಸೆಯು ಕವಿಯೇ ದೂಷಿಪ ಕೌರವ, ದ್ವೇಷದಿ ಸಮರ ರಕ್ತವಾರಿಸೆ, ದ್ವೇಷದಿ ಸಮರ ರಕ್ತವಾರಿಸೆ, ಮಾಡಿದ ಪಂಥಕ್ಕೆ ಕೂಡುವೆ ತಂತ್ರ. ಹೌದು, ಮಾಡಿದ ಪಂಥಕ್ಕೆ ಕೂಡುವೆ ತಂತ್ರ, ಪಾಂಡವ ವಿಜಯ ಕುರುಪತಿ ಪತನ. ಪಾಂಡವ ವಿಜಯ ಕುರುಪತಿ ಪತನ, ಅಂದಿಗೆ ಧರ್ಮದ ಉದಯಾನಂದ, ಅಂದಿಗೆ ಧರ್ಮದ ಉದಯಾನಂದ, ಭ್ರಮೆಯಾನಂದವೇ ಇಹಲೋಕ, ಇಹಲೋಕ, ಇಹಲೋಕ. ರುಕ್ಮಿಣಿ, ಕಾಳಸರ್ಪವು ಕಚ್ಚಿದವರನ್ನು ಮೃತ್ಯು ಮುಖದಿಂದ ರಕ್ಷಿಸಬೇಕಾದರೆ ವಿಷ ಸ್ಪರ್ಶವಾದ ಅವಯವವನ್ನು ಛೇದಿಸದ ಹೊರತು ಮತ್ಯಾವ ಉಪಾಯವೂ ಇಲ್ಲ. ಆರ್ಯಾವರ್ತಕ್ಕೀಗ ಅಂತಹ ಅವಸ್ಥೆಯುಂಟಾಗಿರುವುದು ರುಕ್ಮಿಣಿ. ಅಭಿಮಾನ ಸುರೆಯಿಂದ ಪ್ರಮತ್ತರಾದ ಕ್ಷತ್ರಿಯರ ನರನಾಡಿಗಳಲ್ಲಿ ರಕ್ತಾಧಿಕ್ಯವು ಹೆಚ್ಚಿ ಅಧರ್ಮ ರೋಗದ ಅಂಕುರವು ಕಾಣಿಸಿಕೊಂಡಿದೆ. ಅದನ್ನು ರಕ್ತಕ್ಷಯದಿಂದ ಸಂಪೂರ್ಣವಾಗಿ ನಾಶ ಮಾಡದ ಹೊರತು ಧರ್ಮ ಸಂಸ್ಥಾಪನೆಯಾಗುವುದಿಲ್ಲ ರುಕ್ಮಿಣಿ. ಇಷ್ಟೊಂದು ಜನರ ಮರಣದಿಂದ ಆ ಅಧರ್ಮವು ಸ್ಥಾಪನೆ ಆಗುವುದಾದರೆ ಅಂತಹ ಅಧರ್ಮಕ್ಕೆ ಧಿಕ್ಕಾರ ಇರಲಿ. ವಾಸುದೇವ, ಈ ಯುದ್ಧವನ್ನು ನಿಲ್ಲಿಸಲು ತಾವು ಮತ್ತೊಂದು ಸಾರಿ ಪ್ರಯತ್ನಿಸಿರಿ. ಈ ಘೋರ ಹತ್ಯಾಕಾಂಡವು ನಿಲ್ಲಲಿ. ರುಕ್ಮಿಣಿ, ನಿನ್ನ ಇಚ್ಛೆ ಎಂದೇ ಮತ್ತೊಂದು ಸಾರಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸುವೆನು. ಆದರೆ ನನ್ನ ಕೊನೆಯ ಪ್ರಯತ್ನವೂ ಸಹ ವಿಫಲವಾಗುವುದು ರುಕ್ಮಿಣಿ. ಪ್ರಯತ್ನಿಸಿ ಸ್ವಾಮಿ, ಸಫಲವಾಗುವುದು. ಹಾಗೇ ಆಗಲಿ ರುಕ್ಮಿಣಿ, ಮತ್ತೊಂದು ಸಾರಿ ನಿನಗಾಗಿ ಆದರೂ ಪ್ರಯತ್ನಿಸುವೆನು. ಭವದಿ ಮೆರವೇ ದಾರೆಯೊಳ್ ವೈ ಭವದಿ ಮೆರವೇ ಅಂದ್ರೆ ಸೈನ್ಯಾಧಿಪತಿ ವೈ ಭವದಿ ಮೆರವೇ ದಾರೆಯೊಳ್ ವೈ ಭವದಿ ಮೆರವೇ ವಿಜಯ ವಿಲಾಸದಳತಿಶಯದಿಂದ ಮಾತ್ರ ಸೈನ್ಯಾಧಿಪತಿ ವಿಜಯ ವಿಲಾಸದಳತಿಶಯದಿಂದ ಹರುಷದಿ ಮೆರೆಯುವೆ ನಾನು, ಹರುಷದಿ ಮೆರೆಯುವೆ ನಾನು. ಐ ಭವದಿ ಮೆರವೆ ಧರೆಯೊಳ್ ವೈ ಭವದಿ ಮೆರವೆ ಅಂದ್ರೆ ಸೈನ್ಯಾಧಿಪತಿ ಹರಿಹರ ನಾಮವ ಸ್ಮರಿಸುತ್ತ ನಾನು, ಹರಿಹರ ನಾಮವ ಸ್ಮರಿಸುತ್ತ ನಾನು ಜಗದೊಳಿರುವೆನು ಘನ ಹರುಷದಲ್ಲಿ, ಜಗದೊಳಿರುವೆನು ಘನ ಹರುಷದಲ್ಲಿ ಅಲದರನಾಗಿ ಮೆರೆಯುತ್ತಲಿರುವೆ, ಅಲದರನಾಗಿ ಮೆರೆಯುತ್ತಲಿರುವೆ ವೈ ಭವದಿ ಮೆರವೆ ಧರೆಯೊಳ್ ವೈ ಭವದಿ ಮೆರವೆ. ಸಚಿವ ಶ್ರೇಷ್ಠನಾದ ಮಹಾಮಂತ್ರಿಯೇ, ನಮ್ಮ ರಾಜ್ಯದಲ್ಲಿ ಪ್ರಜೆಗಳೆಲ್ಲರೂ ಸದಾ ದೇವತಾರಾಧನೆಯನ್ನು ಮಾಡುತ್ತಾ ಸುಖದಿಂದಿರುವರೆ ಅದನ್ನು ತಿಳಿಸು. ಮಹಾಪ್ರಭು, ವಿಜ್ಞಾಪಿಸಿ ಏನು?
ಸಂತೋಷವಾಯಿತು. ಈ ಪೀಠದಲ್ಲಿ ಕುಳಿತುಕೋ. ಆಗಬಹುದು. ಎಲ್ಲ ಸೈನ್ಯಾಧೀಕ್ಷನೇ, ಪೇಳೈ ಸೈನ್ಯಾಧಿನಾಥಾನೆ ನಮ್ಮ ಸೈನ್ಯದ ನೀತಿಯ ಪೇಳೈ. ಸೈನ್ಯಾಧೀಕ್ಷನೇ, ಪೇಳೈ ಸೈನ್ಯಾಧಿನಾಥಾನೆ ನಮ್ಮ ಸೈನ್ಯದ ನೀತಿಯ ಪೇಳೈ. ಶತ್ರು ಬರೋ ಮುತ್ತಿ ಸೈನ್ಯವ. ಸೈನ್ಯಾಧೀಕ್ಷನೇ, ಶತ್ರು ಬರೋ ಮುತ್ತಿ ಸೈನ್ಯವ ಮುತ್ತಿ ಪಿಡಿಯುತ್ತ ಲೆಪ್ತ ಬಲದೊಳ. ಮುತ್ತಿ ಪಿಡಿಯುತ್ತ ಲೆಪ್ತ ಬಲದೊಳ ಮಿತ್ರರಂತೆ ಬಾಳುತ್ತಿಹರೈ. ಮಿತ್ರರಂತೆ ಬಾಳುತ್ತಿಹರೈ. ಪೇಳೈ ಸೈನ್ಯಾಧಿನಾಥಾನೆ ನಮ್ಮ ಸೈನ್ಯದ ನೀತಿಯ ಪೇಳೈ. ಎಲೆ ಸೈನ್ಯಾಧೀಕ್ಷರೇ, ನಮ್ಮ ಸೈನ್ಯವು ಯಾವ ರೀತಿಯಲ್ಲಿರುವುದು ಅದನ್ನು ತಿಳಿಸು. ಆಗಲೇ ಪ್ರಭು. ಅರಸನ ಲಾಲಿಸ ಸರಸದಿ ಮೆರವೆ ಒಳ ಸೈನ್ಯವ ನಂಬಲ ಗದವೇ. ಅರಸನ ಲಾಲಿಸಿ ಸರಸದಿ ಮೆರವೆ ಒಳ ಸೈನ್ಯವ ನಂಬಲ ಗದವೇ. ಸುರಜಗಳಿಯ ಶಿರವ ಸರಿದೋ. ಸುರಜಗಳಿಯ ಶಿರವ ಸರಿದೋ. ಅಂದದಿಂದಲೇ ಒಂದೆದರೆ ಚಂದದಿಂದಲೇ ಒಂದೆದರೆ ಅರಸನ ಲಾಲಿಸಿ ಸರಸದಿ ಮೆರವೆ. ಚಂಡಮುಖಗಳ ಕೇರಳ ಬರ್ಬರ್ ಅಂಗದೇಶದ ರಸಗಳು. ಚಂಡಮುಖಗಳ ಕೇರಳ ಬರ್ಬರ್ ಅಂಗದೇಶದ ರಸಗಳು. ಚಂದನಿ ಮಯ ಸುಂದರ ಚರಣಕ್ಕೆ. ಚಂದನಿ ಮಯ ಸುಂದರ ಚರಣಕ್ಕೆ ಚಂದದಿಂದಲೇ ಒಂದೆದರೆ ಅಂದದಿಂದಲೇ ಒಂದೆದರೆ. ಅರಸನ ಲಾಲಿಸು ಸರಸದಿ ಮೆರವೆ ಹೊರ ಸೈನ್ಯವ ನಂಬಲ ಗದವೇ. ರಾಜೇಂದ್ರ, ನಮ್ಮ ರಾಜ್ಯದಲ್ಲಿ ನಮ್ಮ ಸೈನ್ಯವು ಶತ್ರುಗಳನ್ನು ಸಿಂಹದಂತೆ ಗರ್ಜಿಸುತ್ತಾ ಎಲ್ಲೆಲ್ಲಿಯೂ ಸಂತೋಷದಿಂದಿರುವುದು ಮತ್ತೇನಪ್ಪ ಬೇಕು. ದೇಶ್ ಬಹಳ ಸಂತೋಷವಾಯಿತು. ಈ ಪೀಠದಲ್ಲಿ ಕುಳಿತುಕೋ. ಆಗಲಿ ಪ್ರಭು. ಮಂತ್ರಿ ಸೈನ್ಯಾಧೀಕ್ಷರೇ, ದರೆಯಳು ಧನ್ಯನೋ ಧನ್ಯನಾದೆನೋ ನಾ. ಇಲೆಯಳು ಮಾನ್ಯನೋ ಮಾನ್ಯನಾದೆನೋ ನಾ. ಈ ಪರಿಮಾನ್ರಿಯೋ ಸೈನಿ ಪರಿರುವಲ್ಲಿ. ಈ ಪರಿಮಾನ್ರಿಯೋ ಸೈನಿ ಪರಿರುವಲ್ಲಿ ಎನ್ನಯ ರಾಜಕ್ಕೆ ಕೊರತೆಯಲ್ಲೇನಿದೆ. ಎನ್ನಯ ರಾಜ್ಯಕ್ಕೆ ಕೊರತೆಯಲ್ಲೇನಿದೆ. ಧರೆಯಳು ಧನ್ಯನೋ ಧನ್ಯನಾದೆನು ನಾ. ಇಲೆಯಳು ಮಾನ್ಯನೋ ಮಾನ್ಯನಾದೆನು ನಾ. ಮಂತ್ರಿ ಸೈನ್ಯಾಧೀಕ್ಷರೇ, ರಾಜ್ಯ
ರಾಜನು ನಾನಾಗಿ ತೇಜನೆಂದೆನಿಸಿದೆ. ಮಂತ್ರಿ ಸೈನ್ಯಾಧೀಶರೇ, ರಾಜನು ನಾನಾಗಿ ತೇಜನೆಂದೆನಿಸಿದೆ. ರಾಜ್ಯ ಸಾಮ್ರಾಜ್ಯಕ್ಕೆ ಧೀರನು ನಾನಾದೆ. ರಾಜ್ಯ ಸಾಮ್ರಾಜ್ಯಕ್ಕೆ ಧೀರನು ನಾನಾದೆ. ಕರೆಯಳು ಧನ್ಯನೋ ಧನ್ಯನಾದೆನು ನಾ. ಇಲೆಯಳು ಮಾನ್ಯನೋ ಮಾನ್ಯನಾದೆನು ನಾ. ನಿಮ್ಮಂಥ ಚಾಣಕ್ಯರಾದ ಮಹಾಮಂತ್ರಿಯು ಪ್ರಚಂಡರಾದ ಸೈನ್ಯಾಧೀಶರು ನಮ್ಮ ಆಸ್ಥಾನದಲ್ಲಿರುವಾಗ ನಮಗಾಗಲಿ ನಮ್ಮ ರಾಜ್ಯಕ್ಕಾಗಲಿ ಯಾವ ಕುಂದುಕೊರತೆಗಳೂ ಇರುವುದಿಲ್ಲ. ನಿಮ್ಮ ಪೀಠದಲ್ಲಿ ಕುಳಿತುಕೊಳ್ಳಿ. ಮಹಾಪ್ರಭು ಜಯವಾಗಲಿ. ಹಸ್ತಿನಾವತಿಯಿಂದ ದುರ್ಯೋಧನ ಮಹಾಪ್ರಭುಗಳು ಆಗಮಿಸುತ್ತಿರುವರು. ಏನು, ನನ್ನ ಪ್ರಿಯ ಶಿಷ್ಯನಾದ ದುರ್ಯೋಧನನು ಬರುತ್ತಿರುವನೇ? ಆತನನ್ನು ಸಕಲ ಗೌರವದಿಂದ ಬರಮಾಡಿ. ಆಗಬಹುದು. ಗುರುದೇವರಿಗೆ ನಮಸ್ಕರಿಸುವೆನು. ಮಂಗಳವಾಗಲಿ ದುರ್ಯೋಧನ. ಬಾ, ಈ ಭದ್ರಾಸನದಲ್ಲಿ ಕುಳಿತುಕೋ. ಇದೇ ಸಮಯದಲ್ಲಿ ನರ್ತನವು ಪ್ರಾರಂಭವಾಗಲಿ. ಹಲೋ. ಅಂದದ ಶಿಲೆ ಎರಡು ನಲಿದಾಡಿದೆ. ಅಂದದ ಶಿಲೆ ಎರಡು ನಲಿದಾಡಿದೆ. ಅದರ ಪರಿಮಳ ಹೂ ಬಿರಿದು. ಅಂದದ ಶಿಲೆ ಎರಡು ನಲಿದಾಡಿದೆ. ಸೈನ್ಯಾಧೀಶರೇ, ಎನ್ನುವುದು ಇವಳೆಸರಲ್ಲವೇ? ಮನಮೋಹ ತುಂಬಿದ ಚೆಲುವಲ್ಲವೇ? ಮಂತ್ರಿ ಸೈನ್ಯಾಧೀಶರೇ, ಮೋಹಿನಿ ಎನ್ನುವುದು ಇವಳೆಸರಲ್ಲವೇ? ಮನಮೋಹ ತುಂಬಿದ ಚೆಲುವಲ್ಲವೇ? ನಾಯಕಿಯರೇ ನಿನಗೆ ಈ ಹೂವಲ್ಲವೇ? ಬಹಳ ಸಂತೋಷ. ನಾಯಕಿಯರೇ ನಿನಗೆ ಈ ಹೂವಲ್ಲವೇ? ಮನಸ್ಸನ್ನು ಸೆಳೆಯುವ ಚೆಲುವಲ್ಲವೇ? ನನ್ನ ಮನಸ್ಸನ್ನು ಸೆಳೆಯುವ ಚೆಲುವಲ್ಲವೇ? ಅಂದದ ಎರಡು ನಲಿದಾಡಿದೆ. ಅದರ ಪನ್ನೀರ ಪರಿಮಳ ಹೂ ಬಿರಿದು. ಅಂದದ ಶಿಲೆ ಎರಡು ನಲಿದಾಡಿದೆ. ಬಹಳ ಸಂತೋಷ. ಮುತ್ತಿನ ಮಾಲೆಯ ಕಟ್ಟಿ ತಂದಿದ ಹೆಣ್ಣೊಂದು. ಆಸೆಯು ತುಂಬಿ ಮೀರುತ್ತ ಬರುವುದು ತಾನೊಂದು. ಮುತ್ತಿನ ಮಾಲೆಯ ಕಟ್ಟಿ ತಂದಿದ ಹೆಣ್ಣೊಂದು. ಆಸೆಯು ತುಂಬಿ ಮೀರುತ್ತ ಬರುವುದು ತಾನೊಂದು. ಮುಖದಲ್ಲಿ ಮುಖವಿಟ್ಟು ಆಡುತ್ತ ಬರುವುದು. ಬಹಳ ಸಂತೋಷ. ಮುಖದಲ್ಲಿ ಮುಖವಿಟ್ಟು ಆಡುತ್ತ ಬರುವುದು. ಆಡುತ್ತ ಬರುವುದು ತುಂಬಿಯ ತರದಿ. ಆಡುತ್ತ ಬರುವುದು ತುಂಬಿಯ ತರದಿ. ಆ
ಅಂದದ ಶಿಲೆ ಎರಡು ನಲಿದಾಡಿದೆ ಅದರ ಪನ್ನೀರ ಪರಿಮಳ ಹೂ ಬಿರಿದು ಅಂದದ ಶಿಲೆ ಎರಡು ನಲಿದಾಡಿದೆ ತಾಕದಿಮಿ ತಾಕ ಜಣ ತಾಕದಿಮಿ ತಾಕ ಜಣ ತಾಕದಿಮಿ ತಾಕ ಜಣ ದಿತ್ತ ಜ ತಾಕದಿಮಿ ತಾಕ ಜಣ ತಾಕದಿಮಿ ತಾಕ ಜಣ ತಾಕದಿಮಿ ತಾಕ ಜಣ ದತ್ತ ಕಡಗ ದೇವ್ ತಾಕತರಿ ತಾಕದಿನ ತಾಕತರಿ ತಾಕದಿನ ತಾಕತರಿ ತಾಕದಿನ ತತ್ತ ಜಂ ಬಹಳ ಸಂತೋಷ ತಾಮ್ ತಕ ತಕ ದಿನ ತೈ ತಕ ತಕ ದಿನ ತಾಮ್ ತಕ ತಕ ತಂಗಡೆ ತಜ್ಜಂ ತತ್ತಜ್ಜಂ ತಜಂ ತದಗಿನ ಕುದತ್ತಜ್ಜಂ ತಜಂ ತದಗಿನ ತತ್ತಜ್ಜಂ ತಜಂ ತದಗಿನ ಕುದತ್ತಜ್ಜಂ ತಜಂ ತದಗಿನ ತಜ್ಜಂ ತಗಜಂ ತಗಿಡ ಜಂ ತದಿ ತಜಂ ತದಗಿನಕು ತಜ್ಜ ತಜಂ ತದಗಿನಕು ತಜ್ಜಂ ತಗಜಂ ತಗಿಡಜ ತದಗಿನಕು 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 ತಜ್ಜಂ ತಗಜ ತಗಿಡಜ ತದಗಿನಕು 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 ದೇವ್ ತದಗಿನಕು 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 ದೇವ್ ತದಗಿನಕು ತದಗಿನಕು ತದಿಂಗಿನಕು ದೇವ್ ತದಿಂಗಿನಕು ದೇವ್ ತದಿಂಗಿನಕು ದೇವ್ ತಾಮ್ ತಕ ತಕ ದಿನ ತೈ ತಕ ತಕ ದಿನ ತಾಮ್ ತಕ ತಕ ನಗರದೆ ತಜ್ಜ ತಾಮ್ ತಕ ತಕ ದಿನ ತೈ ತಕ ತಕ ದಿನ ತಾಮ್ ತಕ ತಕ ನಗರದೆ ತಜ್ಜ ತಾಮ್ ತಕ ತಕ ನಗರದೆ ತಜ್ಜ ತಾಮ್ ತಕ ತಕ ನಗರದೆ ತಜ್ಜ ತಾಮ್ ತಕ ತಕ ದಿನ ತೈ ತಕ ತಕ ದಿನ ತಾಮ್ ತಕ ತಕ ನಗರದೆ ತಜ್ಜ ತಾಮ್ ತಕ ತಕ ದಿನ ತೈ ತಕ ತಕ ದಿನ ತಾಮ್ ತಕ ತಕ ನಗರದೆ ತಜ್ಜ ತಾಮ್ ತಕ ತಕ ನಗರದೆ ತಜ್ಜ ತಜ್ಜಂ ತಗಜಂ ತಗಿಡಜ ತದಗಿನಕು ತದಗಿನಕು ತದಗಿನ ತಜ್ಜಂ ತಗಜಂ ತಗಿಡಜ ತದಗಿನಕು 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 ರಜ್ಜಂ ತಗಜಂ ತಗಿಡಜ ತದಗಿನಕು 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 ದೇವ್ ತದಗಿನಕು 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 ದೇವ್ ತದಗಿನಕು ತದಗಿನಕು ತದಿಂಗಿನಕು ತಾಮ್ ತಕನಕ ದಿನ ತಾಮ್ ತಕನಕ ದಿನ ತಾಮ್ ತಕನಕ ದಿನ ತಾಮ್ ತಕನಕ ನಗರದೆ ತಕ್ಕ ದಿನ ತಾಮ್ ದೆತ್ತ ತಕ ದಿನ ತಾಮ್ ದೆತ್ತ ತಕ ದಿನ ತಾಮ್ ತಾಮ್ ತಕ ತಕ ದಿನ ತೈ ತಕ ತಕ ದಿನ ತಾಮ್ 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 ತಕ ತಕ ದಿನ ತಕ ನಿಗತ ತದ್ದಿಂಗಿನ ತಾ ದಿ ಗಿ ನಾ ತೋ ತದ್ಗಿನ ತುತಾ ದಿ ಗಿ ನಾ ತೋ ತದ್ಗಿನ ತುತಾ ತದ್ಗಿನ ಕುತಾ ತಾ ತದ್ಗಿನ ಕುತಾ ತದ್ಗಿನ ಕುತಾ ತದ್ಗಿನ ಕುತಾ ತಾ ತಕ ದಿನ ತಾ ತಾ ತಕ ದಿನ ತಾಮ್ ತಕ ತಕ ದಿನ ತಾಮ್ ತಕ ತಕ ದಿನ ತಕ ದಿನ ತಾ ತಾ ದಿತ್ತಾಮ್ ತಕ ತೈ ದಿತ್ತೈ ತಕ ತಾಮ್ ದಿತ್ತಿ ದಿತ್ತಿ ತೈ ದಿತ್ತಿ ದಿನ ತಾ ದಿನ ತೈ ದಿನ ತಾ ದಿನ ತೈ ದಿನಕ್ ದಿನ ತಾ ದಿನಕ್ ದಿನ ತೈ ದಿನಕ್ ದಿನ ತಾ ಗುರ್ದಕ್ ದಿನ ಗುರ್ದಕ್ ದಿನ ತಾ ಗುರ್ದಕ್ ದಿನ ದಿನಕ್ ದಿನ ತಾ ತಕಲಕ್ ದಿನ ತಾ ತಕಲಕ್ ದಿನ ದಿನ ತಕಲಕ್ ದಿನ ತಾ ತಕಲಕ್ ದಿನ ತಾ ತತ್ತಕ ದಿನ ತತ್ತಕ ದಿನ ತಾ ತತ್ತಕ ದಿನ ತತ್ತಕ ದಿನ ತಾ ತತ್ತಕ ದಿನ ತಾ ತಳಂಗು ತಕ ದಿನ ತಾ ಅನ್ನದ ಶಿಲೆ ಎರಡು ನಲಿದಾಡಿವೆ ಅದರ ಪನ್ನೀರ ಪರಿಮಳ ಬಿರಿದು ಅನ್ನದ ಶಿಲೆ ಎರಡು ನಲಿದಾಡಿವೆ 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 ದುರ್ಯೋಧನ ಗುರುದೇವ ಹಸ್ತಿನಾವತಿಯಲ್ಲಿ ನನ್ನತ್ತೆ ಗಾಂಧಾರಿ ದೇವಿಯು ಧೃತರಾಷ್ಟ್ರ ಮಾವನವರು ಮುಂತಾದವರು ಕ್ಷೇಮದಿಂದಿದ್ದಾರೆ. ಹೌದು ಗುರುದೇವ, ಕ್ಷೇಮದಿಂದಿರುವರು. ಅಲ್ಲದೆ ಇಲ್ಲಿಗೆ ಬಂದ ಸಮಾಚಾರವೇನು? ಗುರುದೇವ, ಪಾಂಡವರಿಗೂ ನಮಗೂ ಘೋರವಾದ ಯುದ್ಧವೋ ಪ್ರಾರಂಭವಾಗಿರುವುದು. ಅದರಲ್ಲಿ ನೀವು ನಮ್ಮ ಪಕ್ಷವನ್ನು ವಹಿಸುವಂತೆ ಪ್ರಾರ್ಥಿಸಿಕೊಳ್ಳಲು ಇಲ್ಲಿಗೆ ಬಂದಿರುವನು ಗುರುದೇವ. ದುರ್ಯೋಧನ, ಕೃಷ್ಣನಲ್ಲಿಗೆ ಹೋದ ವಿಚಾರವು ಏನಾಯಿತು? ಗುರುದೇವ, ಕೃಷ್ಣನು ಅರ್ಜುನನ ಪಕ್ಷವನ್ನು ವಹಿಸಿದನು. ನಾನು
ನಿನ್ನನ್ನು ನಿನ್ನ ಯಾದವ ಪಕ್ಷವನ್ನು ಅಪೇಕ್ಷಿಸಿ ಇಲ್ಲಿಗೆ ಬಂದಿರುವೆನು ಗುರುದೇವ. ದುರ್ಯೋಧನ, ಗುರುದೇವ, ನೀನು ಗುಪ್ತವಾಗಿ ಹೋಗಿ ಆ ಕಾರ್ಯವನ್ನು ಮಾಡಿಕೊಂಡು ಬಂದದ್ದು ಒಳ್ಳೆಯದೇ ಆಯಿತು. ನಾನು ಬೇರೆ, ಕೃಷ್ಣನು ಬೇರೆ ಎಂಬ ವಿಚಾರವು ಅಸಂಗತವಾಯಿತಲ್ಲ. ಹೌದು ಗುರುದೇವ, ನಾನೇನು ಬಲು ರಹಸ್ಯವಾಗಿ ಹೋದೆನು. ಆದರೆ ನಾನು ಹೋಗಿದ್ದು ಅವರಿಗೆ, ಆ ಪಾಂಡವರಿಗೆ ಹೇಗೆ ತಿಳಿಯುತ್ತಾ ಏನೋ ನಾನು ಕಾಣೆ. ನಾನು ಹೋಗುವುದಕ್ಕೂ ಆ ಅರ್ಜುನನು ಅಲ್ಲಿಗೆ ಬರುವುದಕ್ಕೂ ಒಂದೇ ಆಯಿತು. ಆದರೆ ಕೃಷ್ಣನು ಆಯುಧವನ್ನು ಹಿಡಿದು ಯಾರ ಪಕ್ಷದಲ್ಲೂ ಕಾಯ್ದೆ ಆಡುವುದಿಲ್ಲವೆಂದು ಖಚಿತಪಡಿಸಿಕೊಂಡು ಬಂದಿರುವೆಯಾ? ಹೌದು ಗುರುದೇವ, ಖಚಿತಪಡಿಸಿಕೊಂಡೇ ಬಂದಿರುವೆನು. ಹಾಗಾದರೆ ನಿನ್ನ ಜಯವು ಖಂಡಿತ. ಮಾದ್ರಾದಿ ದೇಶಾಧಿಪತಿಯಾದ ಶಲ್ಯರನ್ನು ನಿನ್ನ ಜೊತೆಯಲ್ಲೇ ಕರೆದುಕೊಂಡು ಹೋಗು. ಕೃತವರ್ಮನನ್ನು ನಿನ್ನ ಜೊತೆಯಲ್ಲೇ ಕರೆದುಕೊಂಡು ಹೋಗು. ಆದರೆ ನಾನು ಬರುವ ತನಕ ದಳಪತಿಯ ವಿಚಾರದಲ್ಲಿ ಮಂತ್ರಾಲೋಚನೆಗೆ ತರಬೇಡ. ಹೋಗಿ ಬಾ ವೀರವರ, ನಿನಗೆ ಮಂಗಳವಾಗಲಿ. ಅನುಗ್ರಹಿತನಾದ ಗುರುದೇವ. ಎಲೆ ಮಹಾಮಂತ್ರಿಯೇ, ಹಸ್ತಿನಾವತಿಗೆ ತೆರಳಲು ರಥವನ್ನು ಸಿದ್ಧಪಡಿಸು. ಎಲೆ ಕೃತವರ್ಮನೆ, ಸೈನ್ಯಕ್ಕೆ ಆಜ್ಞಾಪಿಸು. ಆಗಲೇ ಬಾ ಪ್ರಭು. ಪಾಂಡವರು ದಗ್ನ ದೇಹದಿಂದ ಉಬ್ಬಿ ಮೆರೆಯುವ ಪಾಂಡವರ ಸಜೀವ ದಹನ ಮಾಡಿ ಪಾಂಡವರ ಚಿತಾಭಸ್ಮವನ್ನು ಗಂಗೆಯಲ್ಲಿ ತೇಲಿ ಬಿಡುವರು. ಅಧಿಕ ಶಕ್ತಿಗಿಂತ ಚಲಿದಂತಕರ ಶಕ್ತಿಗಿಂತ ಅಧಿಕ ಶಕ್ತಿ ಇಲ್ಲವೆಂದು ಈ ಜಗತ್ತಿಗೆ ತೋರ್ಪಡಲು ಚಲದಂತಕ ಮಲ್ಲ, ರಣ ಪ್ರಚಂಡ, ತಿಮಿಕ್ರ ಸ್ಥೂಲ ಕಾಯ, ಸಿಂಹ ಬಲ, ನಮ್ಮದೇ ಜಯ, ನಾಳನೇ ಪ್ರಳಯ. ಹೀಗದ ಮಹಾಭಾರತದ ಆಯುಧ, ಹೀಗದ ಮಹಾಭಾರತದ ಆಯುಧ. ಗುರುಪತಿಗೆ ಸಮರಾದ ಆಯುಧ, ಗುರುಪತಿಗೆ ಸಮರಾದ ಆಯುಧ. ಹೀಗದ ಮಹಾಭಾರತದ ಆಯುಧ. ಹರಿದಮರ್ಯಾರು ಭಾರತದೊಳಗೆ ಚಲಿಸಿ ನಡೆದ ನಾನು. ಹರಿದಮರ್ಯಾರು ಭಾರತದೊಳಗೆ ಹೊಗೆಲ್ ಎಂದು ಮೆರೆಯುವೆ ನಾನು. ಹರಿದಮರ್ಯಾರು ಭಾರತದೊಳಗೆ ಹೊಗೆಲ್ ಎಂದು ಮೆರೆಯುವೆ ನಾನು. ಕೀರ್ತಿಯ ಪಡುವೆ. ಹೀಗದ ಮಹಾಭಾರತದ ಆಯುಧ. ಹೀಗದ ಆ ದುರ್ಯೋಧನನಿಗೆ ವಿವೇಕವನ್ನು ಹೇಳಿದರೆ ಆತನು ನನ್ನ ಮೇಲೆ ಕುಪಿತನಾಗಿ ನಮ್ಮ ಅಗ್ರಜನಾದ ಬಲಭದ್ರನ ಬಳಿಗೆ ಹೋಗಿ ಯುದ್ಧದ ಸಹಾಯವನ್ನು ಪಡೆದು ಹಿಂತಿರುಗಿರುವನು. ಅಗ್ರಜನಾದರೂ ಸೈನ್ಯವನ್ನು ಯುದ್ಧಕ್ಕೆ ಸಜ್ಜುಗೊಳಿಸುತ್ತಿರುವನು. ನಿರಾಯುಧನಾಗಿ ನಾನು ಪಾಂಡವರ ಕಡೆ, ಅಲಾಯುಧವನ್ನು ಹಿಡಿದು ಅಗ್ರಜನು ಕೌರವರ ಕಡೆ ಹೋರಾಡುವಾಗ ಆತನನ್ನು ಜಯಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಆದ್ದರಿಂದ ನಾನೊಂದು ಉಪಾಯವನ್ನು ಮಾಡುವೆನು. ನನ್ನ ಮಾಯೆಯಿಂದ ಒಂದು ಗೋವನ್ನು ನಿರ್ಮಿಸಿ ಬಲಭದ್ರನು ಈ ಮಾರ್ಗವಾಗಿ ಬರುವಾಗ ಆತನನ್ನು ಹಿಂಬಾಲಿಸುವಂತೆ ಮಾಡುವೆನು. ಬಲಭದ್ರನು ಅದನ್ನು ಬೆದರಿಸಿದ ಮಾತ್ರಕ್ಕೆ ಅದನ್ನು ತೊಂದರೆಗೊಳ್ಳುವಂತೆ ಮಾಡಿ ಬಲಭದ್ರನನ್ನು ಗೋಹತ್ಯೆಯ ಪಾಪಕ್ಕೆ ಈಡು ಮಾಡುವೆನು. ನಮ್ಮ ಅಣ್ಣನಾದ ಬಲಭದ್ರನು ಗೋಹತ್ಯದ ಪಾಪದ ಸಲುವಾಗಿ ವಿಚಾರಿಸಲು ನನ್ನಲ್ಲಿಗೆ ಬರುವನು. ಆಗ ಆ ದುರ್ಯೋಧನ ಚಿಂತೆಯನ್ನು ಮರೆಯಿಸಿ ಅಣ್ಣನನ್ನು ಲೋಕ ಸಂಚಾರವನ್ನು ಮಾಡುವಂತೆ ಪ್ರೇರೇಪಿಸುವೆನು. ಎಲೈ, ಅದೋ ನಮ್ಮ ಅಣ್ಣನಾದ ಬಲಭದ್ರನು ಈ ಮಾರ್ಗವಾಗಿಯೇ ಬರುತ್ತಿರುವನು. ಎಲೈ ಯೋಗಮಾಯೆ, ಬೇಗ ಜಾಗೃತವಾಗಿ ಪಶುರೂಪವನ್ನು ಧರಿಸಿ ಬಲಭದ್ರನನ್ನು ಹಿಂಬಾಲಿಸು.
ಯಾವುದೋ ಗೋವು ನನ್ನನ್ನೇ ಹಿಂಬಾಲಿಸುತ್ತಾ ಬರುತ್ತಿದೆಯಲ್ಲ. ಇರಲಿ, ಇದನ್ನು ಒಂದು ಸಣ್ಣ ಶಿಲೆಯಿಂದ ಬೆದರಿಸಿ ನೋಡುವೆನು. ಹೇ ಪಶುವೆ, ಆ ಶಿವ ಶಿವ, ಇದೇನು ಒಂದು ಸಣ್ಣ ಶಿಲೆಯಿಂದ ಬೆದರಿಸಿದ ಮಾತ್ರಕ್ಕೆ ಈ ಗೋವು ಪ್ರಾಣವನ್ನೇ ತ್ಯಜಿಸಿತಲ್ಲ. ಅಯ್ಯೋ, ಗೋಹತ್ಯೆಯು ಪ್ರಾಪ್ತವಾಯಿತಲ್ಲ. ಅಕಟ ಕಟ ಗೋಹತ್ಯವ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ದೋಷಕ್ಕೆ ಗುರಿಯಾದೆ. ಅಕಟ ಕಟ ಗೋವತ್ಯವ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ದೋಷಕ್ಕೆ ಗುರಿಯಾದೆ. ಘೋರಾರಣ್ಯದಿ ಗೋಮಾತೆಯನ್ನು ಕೊಂದೆನೋ ಕೋಪದಲ್ಲಿ, ಘೋರಾರಣ್ಯದಿ ಗೋಮಾತೆಯನ್ನು ಕೊಂದೆನೋ ಕೋಪದಲ್ಲಿ. ಕೊಂದ ಪಾಪವ ಪರಿಹರಿಸುವ ಪರಿಯ ಕಾಣೆನು ನಾನಿದನ, ಅಯ್ಯೋ ಕಾಣೆನು ನಾನಿದನ. ಅಕಟ ಕಟ ಗೋವತ್ಯವ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ದೋಷಕ್ಕೆ ಗುರಿಯಾದೆ. ಅಯ್ಯೋ ವಿಧಿಯೇ, ನಿರ್ಲಿಪ್ತವಾಗಿ ಗೋಹತ್ಯೆಯು ಪ್ರಾಪ್ತವಾಯಿತಲ್ಲ. ಇದೇನು ಬಲಭದ್ರ ದೇವ, ಚಿಂತಾಕ್ರಾಂತನಾಗಿರುವೆಯಲ್ಲ, ಕಾರಣವೇನು? ಸಾರ್ಥಕಿ, ಆ ವಿಚಾರವನ್ನು ನಿನ್ನೊಡನೆ ಏನೆಂದು ಹೇಳಲಿ? ಈ ದಿನ ನಾನು ಜಲವನ್ನಿಡಿದು ಬಹಿರ್ಭೂಮಿಗೆ ತೆರಳುತ್ತಿರುವಾಗ ಒಂದು ಗೋವು ನನ್ನನ್ನೇ ಹಿಂಬಾಲಿಸಿತು. ಅದನ್ನು ಒಂದು ಸಣ್ಣ ಶಿಲೆಯಿಂದ ಬೆದರಿಸಿದ ಮಾತ್ರಕ್ಕೆ ಆ ಗೋವು ಪ್ರಾಣವನ್ನೇ ತ್ಯಜಿಸಿತು. ಆದ ಕಾರಣ ಚಿಂತಾಕ್ರಾಂತನಾಗಿರುವೆನು. ನಿಜವಾಗಿಯೂ ಮಾಡಿರುವೆಯ ಗೋಹತ್ಯೆ? ಅದು ಪಾಪವಲ್ಲವೇ? ಸಾರ್ಥಕಿ, ಗೋಹತ್ಯ ಪಾಪ ಪರಿಹರಿಸಿಕೊಳ್ಳಲು ಯಾವುದಾದರೂ ಒಂದು ಉಪಾಯವನ್ನು ಹೇಳು. ನಮ್ಮ ಶ್ರೀಕೃಷ್ಣ ಪರಮಾತ್ಮನನ್ನು ಕೇಳು, ಆತನಿಗೆ ತಿಳಿಯದ ವಿಚಾರಗಳು ಈ ಪ್ರಪಂಚದಲ್ಲಿಯೇ ಯಾವುದೂ ಇಲ್ಲ. ಸಾರ್ಥಕಿ, ಈಗಲೇ ಹೋಗಿ ಶ್ರೀಕೃಷ್ಣನನ್ನು ಕರೆದುಕೊಂಡು ಬಾ. ಹಾಗೇ ಆಗಲಿ, ಕರೆದುಕೊಂಡು ಬರುವೆನು. ಬಲಭದ್ರ, ನಮಸ್ಕರಿಸಿ. ಕೃಷ್ಣ, ನಿನಗೆ ಮಂಗಳವಾಗಲಿ. ಈ ದಿನ ನಾನು ಗೋಹತ್ಯವು... ಅಣ್ಣ ಬಲಭದ್ರ, ನನ್ನನ್ನು ಇಷ್ಟೊಂದು ತ್ವರಿತವಾಗಿ ಕರೆಯಿಸಲು ಕಾರಣವಾದರೂ ಏನು? ಕೃಷ್ಣ, ಆ ವಿಚಾರವನ್ನು ನಿನ್ನೊಡನೆ ಏನೆಂದು ಹೇಳಲಿ? ಈ ದಿನ ನನಗೆ ಗೋಹತ್ಯೆಯು ಪ್ರಾಪ್ತವಾಗಿರುವುದು. ಅಗ್ರಜ, ಏನು ಗೋಹತ್ಯೆಯೇ? ಗೋಹತ್ಯೆಯು ಮಹಾಪಾಪವಲ್ಲವೇ? ತೋರಿಸೋ ನೀ ಪದವ ಕೃಷ್ಣ, ತೋರಿಸೋ ನೀ ಪದವ, ತೋರಿಸೋ ನೀ ಪದವ ಕೃಷ್ಣ, ತೋರಿಸೋ ನೀ ಪದವ. ಭಾಗ್ಯನಾದೆ ಗತಿಯನ್ನು ತೋರದೆ, ಭಾಗ್ಯನಾದೆ ಗತಿಯನ್ನು ತೋರದೆ, ಅತಿ ಬಂಧನಾದೆ ವೃಷಭವಾತೆ ಗೈದೆ. ಮತಿ ಬಂಧನಾದೆ ವೃಷಭವಾತೆ ಗೈದೆ. ತೋರಿಸೋ ನೀ ಪದ
ಪದವ ಕೃಷ್ಣ ತೋರಿಸೋ ನೀ ಪದವ. ಕೃಷ್ಣ, ಗೋಹತ್ಯ ಪಾಪ ಪರಿಹಾರಕ್ಕಾಗಿ ಯಾವುದಾದರೂ ಉಪಾಯವನ್ನು ಹೇಳು. ಅಗ್ರಜ, ಒಂದು ಉಪಾಯವಿರುವುದು. ಇಂದಿನಿಂದ 21 ದಿನಗಳ ಕಾಲ ಅನೇಕ ನದಿಗಳಲ್ಲಿ ಸ್ನಾನ ಮಾಡಿ ಪುಣ್ಯ ಕ್ಷೇತ್ರಗಳ ದರ್ಶನ ಮಾಡುತ್ತಾ ಭಗವತ್ ಸೇವೆಯನ್ನು ಮಾಡಿದರೆ ಗೋಹತ್ಯೆಯ ಪಾಪವು ನಿವಾರಣೆಯಾಗುವುದೆಂದು ನನ್ನ ಗುರುಗಳಾದ ಸಾಂದೀಪನಿ ಮಹರ್ಷಿಗಳು ಹೇಳುತ್ತಿದ್ದರು. ನೀನು ಅದರಂತೆ ಮಾಡು. ಕೃಷ್ಣ, ನೀನು ಹೇಳಿದಂತೆ ಈಗಲೇ ಭೂಸಂಚಾರಕ್ಕೆ ಹೊರಡುವೆನು. ರಾಜ್ಯದ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರು. ಆಗಲಿ ಅಗ್ರಜ. ಇದೇನು ಬಲಭದ್ರ ದೇವ, ಈಗ ತಾನೇ ದುರ್ಯೋಧನನಿಗೆ ಸಹಾಯ ಮಾಡುವನೆಂದೇಳಿ ಈಗ ನೀನು ಭೂ ಸಂಚಾರಕ್ಕೆ ಹೊರಟರೆ ದುರ್ಯೋಧನನ ಗತಿ ಏನಾಗಬೇಡ? ಸಾರ್ಥಕಿ, ಯಾವ ಪಾಂಡವರು ಯಾವ ಕೌರವರು ಅವರವರು ಒಡೆದಾಡಿ ಮಡಿಯಲಿ. ನನಗಾಗಬೇಕಾಗಿರುವುದೇನು? ಈಗ ನನಗೆ ಬಂದೊದಗಿರುವ ಈ ಪಾಪ ಪರಿಹರಿಸಿಕೊಡುವುದೇ ನನಗಾಗಿದೆ. ಕೃಷ್ಣ, ನಾನೀಗಲೇ ಭೂಸಂಚಾರಕ್ಕೆ ಹೊರಡುವೆನು. ರಾಜ್ಯದ ವಿಚಾರದಲ್ಲಿ ಎಚ್ಚರಿಕೆಯಿಂದಿರು. ಆಗಲಿ ಬಲಭದ್ರ. ಶಂಭೋ ಮಹಾದೇವ, ಶಂಭೋ ಮಹಾದೇವ. ನನಗೆ ಬೇಕಾದದ್ದು ಇಷ್ಟೇ. ಬಲಭದ್ರನು ಲೋಕ ಸಂಚಾರವನ್ನು ಮುಗಿಸಿಕೊಂಡು ಪುನಃ ಬರುವುದರೊಳಗಾಗಿ ಇಡೀ ಕುರುಕ್ಷೇತ್ರದ ಮಹಾಯುದ್ಧವನ್ನೇ ಸಮಾಪ್ತಿಗೊಳಿಸುವುದು. ಕೃಷ್ಣ, ಸಾತಕಿ, ಇಲ್ಲದ ದೋಷ ಅಪಹರಣೆಯನ್ನು ಬಲಭದ್ರನ ಮೇಲೆ ತಂದೊಡ್ಡಿ ಆತನನ್ನು ಸ್ಥಳಭ್ರಷ್ಟನಾಗುವಂತೆ ಮಾಡಿರುವೆ. ಇನ್ನ ನಿನ್ನನ್ನು ನಂಬಿಕೊಂಡಿರುವ ನಮ್ಮಗಳ ಗತಿ ಏನೇನು ಮಾಡುವೆಯೋ? ಭಯವಾಗುವುದು ಕೃಷ್ಣ, ಭಯವಾಗುವುದು. ಸಾತ್ಯಕಿ, ಭಯವೇಕೆ? ನಿರಾಯುಧನಾಗಿ ನಾನು ಪಾಂಡವರ ಕಡೆ, ಹಲಾಯುಧನಾಗಿ ಬಲಭದ್ರನು ಕೌರವರ ಕಡೆ. ಈ ಉಭಯತ್ರಯರು ಹೋರಾಡುವಾಗ ಅಗ್ರಜನನ್ನು ಜಯಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಅದಕ್ಕಾಗಿ ನಾನು ಹೀಗೆ ಮಾಡಿದೆನು. ಸಾತ್ಯಕಿ, ಆ ಹಸ್ತಿನಾವತಿಗೆ ಹೋಗಿ ದುರ್ಯೋಧನಾದಿಗಳಿಗೆ ಬುದ್ಧಿವಾದವನ್ನು ಹೇಳಿ ನೋಡೋಣ. ಹಾಡುತ್ತಾ ಹಾಡುತ್ತಾ ಹಾಡುತ್ತಲಿರುವೆ, ಹಾಡುವ ಆಸೆಯ ನೀ ಕೊಟ್ಟಿರುವೆ. ಹಾಡುತ್ತಾ ನಿನ್ನ ನಾಮ ದಿವ್ಯಾಮೃತ ಪಾನ, ನೀನೆ ನನ್ನ ಪ್ರಾಣ ರಮ ರಮಣ. ಮೂರು ಲೋಕದಲ್ಲಿ ಪೂಜಿಸುತ್ತೀಯರು ನಿನ್ನಯ ನಾಮವ ಅನುದಿನ ಭಕ್ತರು. ಮೂರು ಲೋಕದಲ್ಲಿ ಪೂಜಿಸುತ್ತೀಯರು ನಿನ್ನಯ ನಾಮವ ಅನುದಿನ ಭಕ್ತರು. ನೀನಾಡಿಸಿದಂತೆ ಆಡುತ್ತಲಿಯರು, ನೀನಾಡಿಸಿದಂತೆ ಆಡುತ್ತಲಿಯರು. ನಿನ್ನಯ ನಾಮವೇ ಲೋಕ ಕಲ್ಯಾಣವೇ. ಕೃಷ್ಣ, ಸಾತ್ಯಕಿ, ನೀನೇ ನನ್ನ ಪ್ರಾಣ ರಮ ರಮಣೆ, ನೀನೇ ನನ್ನ ಪ್ರಾಣ ರಮ ರಮಣೆ. ದೇವ ನಿನ್ನ ನಾಮ ದಿವ್ಯಾಮೃತ ಪಾನ, ದೇವ ನಿನ್ನ ನಾಮ ದಿವ್ಯಾಮೃತ ಪಾನ.